ರಾಜ್ಯದ ಕಾರಾಗೃಹಗಳಲ್ಲಿ ಕೈದಿಗಳಿಗೆ ಡ್ರಗ್ಸ್ ಸಿಗ್ತಾ ಇದೆ, ಜೂಜಾಟ ನಡೀತಾ ಇದೆ ಅಂತ ಕಾರಾಗೃಹ ಡಿಐಜಿ ಡಿ ರೂಪಾ ಮಾಡಿರುವ ಆರೋಪ ಹಸಿಯಾಗಿರುವ ಬೆನ್ನಲ್ಲೇ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಗಾಂಜಾ ಪತ್ತೆಯಾಗಿದೆ. ಕಡಲೆಕಾಯಿಯಲ್ಲಿ ಗಾಂಜಾವನ್ನ ತುಂಬಿ ಜೈಲಿನ ಒಳಗೆ ಸಾಗಾಣಿಕೆ ಮಾಡಲಾಗ್ತಾ ಇದೆ. ಜೈಲಿನ ಒಳಗೆ ಗಾಂಜಾ ಸಾಗಾಣಿಕೆಗೆ ಖತರ್ನಾಕ್ ಐಡಿಯಾ ಮಾಡ್ತಾ ಇದ್ದ ಕಿಲಾಡಿಗಳ ಪ್ಲಾನ್ ಅನ್ನ ಹಿಂಡಲಗ ಜೈಲಿನ ಅಧಿಕಾರಿಗಳು ಭೇದಿಸಿದ್ದಾರೆ. ಊಟದೊಂದಿಗೆ ಕಡಲೆಕಾಯಿ ತರುವ ಸಂಬಂಧಿಕರು, ಕೈದಿಗಳ ಸಹಚರರು ಅದರಲ್ಲಿ ಗಾಂಜಾವನ್ನ ತುಂಬಿ ಸಾಗಾಣಿಕೆ ಮಾಡ್ತಾ ಇದ್ರು. ಸದ್ಯ ಈ ಅಕ್ರಮವನ್ನ ತಡೆಯೋಕೆ ಜೈಲಾಧಿಕಾರಿಗಳು ಮುಂದಾಗಿದ್ದಾರೆ. ಈಗ ರೆಡ್ ಹ್ಯಾಂಡ್ ಆಗಿ ಈ ಗಾಂಜಾವನ್ನ ಸಾಗಿಸ್ತಾ ಇದ್ದಂತ ಸಂದರ್ಭದಲ್ಲಿ ಸೀಸ್ ಮಾಡಲಾಗಿದೆ. ಕಡಲೆಕಾಯಿ ಏನು ಸಿಪ್ಪೆ ತೆಗೆಯದ ಕಡಲೆಕಾಯಿ ಇರುತ್ತೆ, ಅದರ ಒಳಗೆ ಗಾಂಜಾವನ್ನ ತುಂಬಿ ಊಟದೊಂದಿಗೆ ಅದನ್ನ ಸಾಗಿಸಲಾಗ್ತಾ ಇತ್ತು. ಹಿಂದೆ ಕೂಡ ಇಂಥ ಸಾಕಷ್ಟು ಕಿತಾಪತಿಗಳನ್ನ ಕೈದಿಗಳು ಮಾಡ್ತಾ ಇದ್ರು. ಆಹಾರದೊಂದಿಗೆ ಮೊಬೈಲ್ ಫೋನ್ಗಳನ್ನೆಲ್ಲ ಸಾಗಿಸಲಾಗ್ತಾ ಇತ್ತು. ಈಗ ಅತ್ಯಂತ ಇನೋವೇಟಿವ್ ಆಗಿ ಪ್ಲಾನ್ ಅನ್ನ ಮಾಡಿದ್ದಾರೆ ಕಿಡಿಗೇಡಿಗಳು. ಶೇಂಗಾ ಬೀಜ, ಸಿಪ್ಪೆ ತೆಗೆಯದ ಶೇಂಗಾದ ಒಳಗೆ ಮಾದಕ ವಸ್ತುಗಳನ್ನು ತುಂಬಿ ಅವುಗಳನ್ನು ಮತ್ತೆ ಹಾಗೆ ಜೋಡಿಸಿ ಅವುಗಳನ್ನು ಜೈಲಿನ ಒಳಗೆ ಸಾಗಿಸುವಂಥ ಪ್ರಯತ್ನ ಮಾಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿಯಲಾಗಿದೆ. ಗಾಂಜಾವನ್ನು ಈಗ ಸೀಸ್ ಮಾಡಲಾಗಿದೆ. ಕಾರಾಗೃಹ ಡಿಐಜಿ ರೂಪಾ ಅವರು ಕೊಟ್ಟಿರುವಂತಹ ವರದಿ ಇನ್ನೂ ಕೂಡ ಕಣ್ಮುಂದೆನೇ ಇದೆ. ಯಾವ ರೀತಿಯಾಗಿ ಬೆಂಗಳೂರಿನ ಪರಪನಹ ಅಗ್ರಹಾರದಲ್ಲಿ ಗಾಂಜಾ ಹಾಗೂ ಮಾದಕ ವಸ್ತುಗಳ ವ್ಯಸನಿಗಳು ತುಂಬಿಕೊಂಡು ಹೋಗಿದ್ದಾರೆ, ಯಾವ ರೀತಿ ಅವರಿಗೆ ಮಾದಕ ವಸ್ತುಗಳು ಲಭ್ಯ ಆಗ್ತಾ ಇದೆ ಅನ್ನೋದರ ಬಗ್ಗೆ ಅವರು ವರದಿಯನ್ನು ಕೊಟ್ಟಿದ್ರು. ಆ ವರದಿ ಇನ್ನೂ ಕೂಡ ಜೀವಂತವಾಗಿರುವ ನಡುವೆಯೇ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಅಧಿಕಾರಿಗಳು ಈ ಜಾಲವನ್ನು ಭೇದಿಸಿದ್ದಾರೆ. ಯಾವ ರೀತಿಯಾಗಿ ಶೇಂಗಾದ ಒಳಗೆ ಮಾದಕ ವಸ್ತುಗಳನ್ನು ತುಂಬಿ ಒಳಕ್ಕೆ ಸಾಗಿಸಲಾಗ್ತಾ ಇತ್ತು ಅಂತ ನಾವೀಗ ಸ್ಕ್ರೀನ್ನಲ್ಲೂ ಕೂಡ ಗಮನಿಸಬಹುದಾಗಿದೆ. ಸಿಪ್ಪೆಯನ್ನು ಓಪನ್ ಮಾಡಿ ಒಳಗಿರುವಂತಹ ಕಡಲೆಯನ್ನು ತೆಗೆದು ಅಲ್ಲಿ ಆ ಜಾಗದಲ್ಲಿ ಮಾದಕ ವಸ್ತುಗಳನ್ನು ಇರಿಸಿ ಮತ್ತೆ ಅದನ್ನು ಹಾಗೆ ಕ್ಲೋಸ್ ಮಾಡಿ ಮಾರಾಟ ಮಾಡಲಾಗ್ತಾ ಇತ್ತು. ಅದನ್ನು ಜೈಲಿನ ಒಳಗೆ ಸಾಗಿಸಲಾಗ್ತಾ ಇತ್ತು ಆಹಾರ ಸಾಮಗ್ರಿಗಳ ಜೊತೆಗೆ. ಒಳಗೆ ತೆಗೆದುಕೊಂಡು ಹೋದ ಬಳಿಕ ಈ ರೀತಿ ಶೇಂಗಾ ಬೀಜವನ್ನು ಒಬ್ಬೊಬ್ಬರಿಗೂ ಕೂಡ ಭಾರಿ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇತ್ತು. ಪ್ರತಿಯೊಂದು ಶೇಂಗಾದ ಈ ಕವರ್ನ ಒಳಗೂ ಕೂಡ ಮಾದಕ ವಸ್ತುಗಳನ್ನು ಫಿಲ್ ಮಾಡಿ ಇಡಲಾಗಿರ್ತಾ ಇತ್ತು. ಅದನ್ನು ಈಗ ಅಧಿಕಾರಿಗಳು ಭೇದಿಸಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಈ ಮಾದಕ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಆಗಿರುವಂತಹ ಘಟನೆ ಇದು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ರೂಪಾ ಅವರು ಕೊಟ್ಟಿರುವ ವರದಿ ಕಣ್ಮುಂದೆ ಇರುವಂತಹ ನಡುವೆಯೇ ಈಗ ಬೆಳಗಾವಿಯಲ್ಲಿ ಈ ರೀತಿಯಾಗಿ ಬೆಳಕಿಗೆ ಬಂದಿರುವಂಥದ್ದು. ಶೇಂಗಾದ ಒಳಗೆ ಫಿಲ್ ಮಾಡಿ ಮಾದಕ ವಸ್ತುಗಳನ್ನು ಸಾಗಿಸಲಾಗ್ತಾ ಇತ್ತು. ಹೇಗೆ ಪತ್ತೆ ಹಚ್ಚಿದ್ರು? ಇನ್ನು ಈ ರೀತಿ ಯಾವೆಲ್ಲ ಅಕ್ರಮ ನಡೀತಾ ಇದೆ ಅಲ್ಲಿ? ಅಮರ್ ಪ್ರಸಾದ್, ಇವತ್ತು ಬೆಳಗಿನ ಜಾವ ಏನು ಅಂತಂದ್ರೆ ಒಂದು ಚೀಲದಲ್ಲಿ ಸುಮಾರು 5 kg ಏನು ಶೇಂಗಾವನ್ನ ತುಂಬಿಕೊಂಡು ಒಳಗಡೆ ಏನಂತಂದ್ರೆ ಕೈದಿಗಳಿಗೆ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಏನಂತಂದ್ರೆ ಅದನ್ನ ಏನು ಹಿಂಡಲಗ ಜೈಲಿದೆ, ಹಿಂಡಲಗ ಜೈಲಿನಲ್ಲಿ ಏನು ಗೇಟ್ ಏನಿದೆ ಆ ಗೇಟ್ ನಲ್ಲಿ ಈ ತಪಾಸಣೆ ವೇಳೆ ಈ ಕೆಲವೊಂದು ಕಡಲೆಕಾಯಿಯನ್ನ ತೆಗೆದು ಅದನ್ನ ಓಪನ್ ಮಾಡಿದಾಗ ಏನಂತಂದ್ರೆ ಈ ಆಘಾತಕಾರಿಯಾದಂತಹ ವಿಚಾರ ಗೊತ್ತಾಗಿರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ ಕಳೆದ ಹಲವು ವರ್ಷಗಳಿಂದ ಇದೊಂದು ದಂಧೆ ನಡೀತಾ ಇತ್ತು. ಪ್ರಮುಖವಾಗಿ ಕೆಲವೊಬ್ಬರು ಏನಂತಂದ್ರೆ ಬಾಲ್ ಅಂದ್ರೆ ಏನು ನಾವು ಆಟ ಆಡ್ತಿದೀವಿ ಆ ಬಾಲ್ ನಲ್ಲಿ ತುಂಬಿ ಏನಂತಂದ್ರೆ ಒಳಗಡೆ ಉಗಿಯುವಂತ ಕೆಲಸವನ್ನ ಇದುವರೆಗೆ ಮಾಡ್ತಾ ಇದ್ರು. ಆದ್ರೆ ಅದು ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಸರಿಯಾಗಿ ಒಳಗೆ ಇರ್ತಕ್ಕಂತ ಕೈದಿಗಳಿಗೆ ಆ ಗಾಂಜಾ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಏನಂತಂದ್ರೆ ಈ ಶೇಂಗಾವನ್ನ ಏನು ಅದನ್ನ ಓಪನ್ ಮಾಡಿ ಒಳಗಡೆ ಏನು ಕಾಳು ಇದೆ ಆ ಕಾಳನ್ನ ಹೊರಗಡೆ ತೆಗೆದು ಅದರ ತುಂಬಾ ಏನಂತಂದ್ರೆ ಆ ಒಂದು ಗಾಂಜಾವನ್ನ ತುಂಬಿ ಅದನ್ನ ಒಂದು ಪ್ಯಾಕ್ ರೀತಿಯಲ್ಲಿ ಅಂದ್ರೆ ಅದಕ್ಕೆ ಅಂಟಿಸಿ ಅದನ್ನ ನೇರವಾಗಿ ಏನಂತಂದ್ರೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಒಳಗಡೆ ಕಳಿಸಿಕೊಡುವಂತ ಒಂದು ಜಾಲ ನಡೀತಾ ಇತ್ತು. ಇದು ಸಹ ಏನಂತಂದ್ರೆ ಅಧಿಕಾರಿಗಳ ಗಮನಕ್ಕೆ ಸಹ ಇದುವರೆಗೆ ಬಂದಿರಲಿಲ್ಲ. ಇದು ಏನಂತಂದ್ರೆ ಇವತ್ತು 5 kg ಏನು ಒಂದು ಚೀಲದಲ್ಲಿ ತುಂಬಿಕೊಂಡು ಒಳಗಡೆ ಇರ್ತಕ್ಕಂತ ಕೈದಿಗಳಿಗೆ ಏನಂತಂದ್ರೆ ಅದನ್ನ ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಕೆಲವು ಶಾಂಪಲ್ಗಳನ್ನ ಏನು ಒಳಗಡೆ ತೆಗೆದುಕೊಂಡು ಚೆಕ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಗಾಂಜಾ ಇರುವುದು ಗೊತ್ತಾಗಿರುವಂತದ್ದು. ಇದು ಹಲವು ವರ್ಷಗಳಿಂದ ನಡೀತಾ ಇರುವಂತದ್ದು. ಈಗ ಏನು ಜೈಲು ಅಧೀಕ್ಷಕರಾಗಿರುವಂತ ಟಿ ಶೇಷ ಏನಿದ್ದಾರೆ ಅವರು ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈಗ ಇದನ್ನ ಎಷ್ಟು ವರ್ಷಗಳಿಂದ ನಡೆಸಲಾಗ್ತಾ ಇತ್ತು ಮತ್ತು ಯಾರಿಗೆ ಇದು ಹೋಗ್ತಾ ಇತ್ತು ಮತ್ತು ಇದನ್ನ ಸಾಗಿಸುವಂತವರು ಯಾರು ಅನ್ನೋದ್ರ ಬಗ್ಗೆ
ಈಗ ಸಮಗ್ರವಾದಂತಹ ಒಂದು ತನಿಖೆಗೆ ಮುಂದಾಗಿರುವಂತದ್ದು. ಒಟ್ಟಾರೆ ಏನಂತಂದ್ರೆ ಬೇರೆ ಒಂದು ಅಂದ್ರೆ ಇದುವರೆಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಗಾಂಜಾ ಒಳಗಡೆ ಹೋಗ್ತಾ ಇತ್ತು. ಆದ್ರೆ ಈಗ ಅದನ್ನ ತಪ್ಪಿಸ್ಲಿಕ್ಕೆ ಹೊಸ ಐಡಿಯಾವನ್ನ ಒಳಗಿರುವಂತ ಏನು ಕೆಲವು ಕೈದಿಗಳಿದ್ದಾರೆ ಅವರು ಇದನ್ನ ಏನು ಶೇಂಗಾವನ್ನ ಬಳಸಿಕೊಳ್ಳುವಂತದ್ದು. ಥ್ಯಾಂಕ್ ಯು ಶ್ರೀಕಾಂತ್.